ಪ್ರಸ್ತುತಗೊಳ್ಳುವ ಜನಪದ ಗೀತೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ನಂಜುಂಡೇಶ್ವರ ಹಾಗೂ ಚಾಮುಂಡೇಶ್ವರಿ ಇಬ್ಬರು ಗಂಡ ಹೆಂಡತಿ. ಇದಕ್ಕಿಂತ ಮುಂಚೆಯೇ ಪಾರ್ವತಿ ಜೊತೆ ನಂಜುಂಡೇಶ್ವರನ ಮದುವೆಯಾಗಿರುತ್ತೆ. ಆದರೆ ಚಾಮುಂಡಿ ನಂಜುಂಡೇಶ್ವರನಿಗೆ ತನ್ನನ್ನು ಎರಡನೇ ಮದುವೆ ಮಾಡಬೇಕಂದ್ರೆ ಒಂದು ಷರತ್ತನ್ನು ಹಾಕುತ್ತಾಳೆ. ನೀನು ನನ್ನ ಹತ್ತಿರ 3 ತಿಂಗಳು ಮತ್ತೆ ನಂಜನಗೂಡಿನಲ್ಲಿ 3 ತಿಂಗಳು ಇರಬೇಕು ಎನ್ನುತ್ತಾಳೆ. ಇದಕ್ಕೆ ಒಪ್ಪಿದ ನಂಜುಂಡೇಶ್ವರನು ಆಕೆಯನ್ನು ಒಲಿಸಿ ಮದುವೆಯಾಗಿ ಬಿಡ್ತಾನೆ. ಇದಾದ ನಂತರ ಸ್ವಲ್ಪ ಸಮಯದಲ್ಲಿ ನಂಜುಂಡೇಶ್ವರನು ಚಾಮುಂಡಿಯನ್ನು ಮರೆತು ಬಿಟ್ಟು ನಂಜನಗೂಡಿಗೆ ಹೋಗಿಬಿಡ್ತಾನೆ. ಇದರಿಂದ ಚಾಮುಂಡೇಶ್ವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ತದನಂತರ ಚಾಮುಂಡಿಯು ತನ್ನ ತಂಗಿಯಾದ ಉತ್ನಳ್ಳಿ ಮಾರವ್ವನಿಗೆ ಗಂಡನಾದ ಶಿವನನ್ನು ಮತ್ತೆ ತನ್ನ ಬಳಿಗೆ ಕರೆತರುವಂತೆ ಕೇಳಿಕೊಳ್ಳುವ ಪ್ರಸಂಗವೇ ಈ ಮೈಸೂರು ಭಾಗದ ಪ್ರಸ್ತುತ ಜನಪದ. ಬಟ್ಟೆಗೆ ಅನ್ನ ನೀರು ಸೇರ್ತಾ ಇಲ್ವಲ್ಲ ನನ್ನ ತಂಗಿ. ಅಯ್ಯೋ ಪಾಪ. ನೆತ್ತಿ ಮೇರಿ ಬಂದಿರುವಂತ ನನ್ನ ಮೋದಿ ಸೋತಿಗೆ ಮಲ್ಕೊಂಡು ಕುಂತಿದ್ದಾನಲ್ಲ. ಅವನಿಗೆ ಹಾವಾದ್ರೂ ಕಚ್ಚ ಬಾದ, ಚೇಳಾದ್ರೂ ಕುಕ್ಕ ಬಾದ, ಹಾವಾದ್ರೂ ಕಚ್ಚ ಬಾದ, ಚೇಳಾದ್ರೂ ಕುಕ್ಕ ಬಾದ. ಹೊಟ್ಟೆಯ ನೋವು ಬಂದು ಕತ್ತಿಯ ಹಿಡಿಯಬಾರ್ದ, ನಾಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ. ಕಳ್ಳಾನ್ ಸಾಯ್ ಬಡಿಯ ಬರಲಿಲ್ಲ ತಂಗ್ಯವ್ವ. ತಂದನ್ನ ತಾನನ ತನನನಿ ತಾನನ, ತಂದನ್ನ ತಾನನ ತನನನಿ ತಾನನ, ತಂದನ್ನ ತಾನನ ತನನನಿ ತಾನನ, ತಂದನ್ನ ತಾನನ ತನನನಿ ತಾನನ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ. ಹತ್ತಾರೆ ತೇರೇರಿ ಹೊರಟಾಳ ಮಾರವ್ವ ತಂದನ್ನ ತಾ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ. ಹತ್ತಾರೆ ತೇರೇರಿ ಹೊರಟಾಳ ಮಾರವ್ವ ತಂದನ್ನ ತಾ. ಹೇ ತಂದನ್ನ ತಾನನ ತನನನಿ ತಾನನ, ತಂದನ್ನ ತಾನನ ತನನನಿ ತಾನನೋ, ತಂದನ್ನ ತಾನನ ತನನನಿ ತಾನನ, ತಂದನ್ನ ತಾನನ ತನನನಿ ತಾನನೋ. 3 ಜಾವ ಬಂತೆ. ಆಹಾ ಕಲ್ಲು ನೀರು ಕರಗುವ ಗಾಳೆಯಂತೆ, ಸಪ್ಪಟ ಸರಿ ರಾತ್ರಿಯಂತೆ ಉತ್ನಳ್ಳಿ ಮಾರಮ್ಮನವರು ತನ್ನ ಪಾವನಾದ ನಂಜುಂಡೇಶ್ವರನನ್ನು ಕಂಡು ಯಾವ ರೀತಿಯಾಗಿ ಪ್ರೀತಿಯಿಂದ ಕರೀತಿದ್ದಾಳಪ್ಪ ಅಂದ್ರೆ, ಯಾವ ರೀತಿ ಅಕ್ಕ? ಭಾವ ಭಾವ ಭಾವೋಯ್. ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ. ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳ ರಸನೆ, ಮಾತನಾಡೋ ಶಿವನೇ ಮಾತನಾಡೋ ಎತ್ತು. ಚೈದಿಗೆ ಬಾರಯ್ಯ ಮುದ್ದುಳ್ಳ ಮುಖವ ತೋಡು, ಚಂದಕ್ಕೆ ಮಾತನಾಡೋ ಅಂದಕ್ಕೆ ಮಾತನಾಡೋ. ತಂದನ್ನ ತಾನನ ತನನನಿ ತಾನನ, ತಂದನ್ನ ತಾನನ ತನನನಿ ತಾನನೋ, ತಂದನ್ನ
ನಂಜುಂಡೇಶ್ವರನಿಗೆ? ಕರೆಯೋದ್ ಮೂರ್ ಮಾತು ಕರೆದು, ಕೂಗೋದ್ ಮೂರ್ ಮಾತು ಕೂಗಿ, ಹಿಂತಿರುಗಿ ಬರುವಳಲ್ಲೋ ಉತ್ನಳ್ಳಿ ಮಾರಿ.